ದಟ್ಟವಾದ ಅರಣ್ಯದ ಮಧ್ಯೆ ಕರಾಳ ರಾತ್ರಿ ಬೆಟ್ಟಗಲು ಎಂದು ಕರೆಯಲ್ಪಡುವ ಒಂದು ಭಯಾನಕ ಪ್ರದೇಶವಿತ್ತು. ಗ್ರಾಮಸ್ಥರು ಅಲ್ಲಿ ಕಾಲಿಟ್ಟರೆ ಜೀವಂತವಾಗಿ ಬರುವುದಿಲ್ಲ ಎಂದು ನಂಬುತ್ತಿದ್ದರು. ಆದರೂ ಸಾಹಸಪ್ರಿಯ ಯುವಕ ಅರವಿಂದ್ ಆ ಕಾಡಿನ ರಹಸ್ಯವನ್ನು ಕಂಡುಹಿಡಿಯಲು ಹೊರಟನು. ಸೂರ್ಯ ಅಸ್ತಮಿಸುವ ಹೊತ್ತಿಗೆ ಅವನು ಕಾಡಿನೊಳಗೆ ಪ್ರವೇಶಿಸಿದ. ಎಲೆಗಳ ಸರಸರ ಶಬ್ದ, ದೂರದಲ್ಲಿ ಕೇಳಿಬರುವ ಅಜ್ಞಾತ ಪ್ರಾಣಿಗಳ ಕೂಗು ಅವನ ಹೃದಯವನ್ನು ಗಡಗಡ ನಡುಗಿಸಿತು. ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಅವನಿಗೆ ಒಂದು ಹಳೆಯ ಮನೆ ಕಾಣಿಸಿತು. ಮನೆ ಬಾಗಿಲು ಸ್ವಲ್ಪ ತೆರೆದಿತ್ತು. ಒಳಗಿನಿಂದ ಯಾರೋ ನಿಧಾನವಾಗಿ ಅಳುವ ಶಬ್ದ ಬರುತ್ತಿತ್ತು. ಅರವಿಂದ್ ಧೈರ್ಯ ಮಾಡಿ ಒಳಗೆ ಕಾಲಿಟ್ಟನು. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಗೋಡೆಗಳ ಮೇಲೆ ರಕ್ತದ ಗುರುತುಗಳು ಮತ್ತು ವಿಚಿತ್ರ ಚಿಹ್ನೆಗಳು ಕಂಡವು. ಅಚಾನಕವಾಗಿ ಬಾಗಿಲು ಜೋರಾಗಿ ಮುಚ್ಚಿತು. ಅವನು ಹಿಂದಿರುಗಿ ಓಡಲು ಯತ್ನಿಸಿದಾಗ ಒಂದು ನೆರಳು ಅವನ ಮುಂದೆ ಮೂಡಿತು. ಆ ನೆರಳು ನಿಧಾನವಾಗಿ ಮಾನವ ರೂಪ ತಾಳಿತು. ಅದು ಅರ್ಧ ಕುಳಿತ ಮುಖ, ಕೆಂಪು ಕಣ್ಣುಗಳು ಮತ್ತು ರಕ್ತದಿಂದ ನೆನೆದ ಕೈಗಳೊಂದಿಗೆ ನಿಂತಿತ್ತು. ಇಲ್ಲಿ ಬಂದವನು ಹೊರಗೆ ಹೋಗುವುದಿಲ್ಲ ಎಂಬ ಗಂಭೀರ ಧ್ವನಿ ಕಾಡಿನೊಳಗೆ ಪ್ರತಿಧ್ವನಿಸಿತು. ಅರವಿಂದ್ ಓಡಲು ಪ್ರಾರಂಭಿಸಿದ. ಆದರೆ ಎಷ್ಟು ಓಡಿದರೂ ಅವನು ಅದೇ ಸ್ಥಳಕ್ಕೆ ಹಿಂದಿರುಗುತ್ತಿದ್ದ. ಕಾಡು ಅವನನ್ನು ಬಿಡಲಿಲ್ಲ. ಕೊನೆಗೆ ಅವನು ಆ ನೆರಳಿನ ಕಣ್ಣಿನೊಳಗೆ ಸೆಳೆಯಲ್ಪಟ್ಟನು. ಮುಂದಿನ ದಿನ ಗ್ರಾಮಸ್ಥರು ಕಾಡಿನ ಅಂಚಿನಲ್ಲಿ ಅರವಿಂದನ ಬೂಟುಗಳನ್ನು ಮಾತ್ರ ಕಂಡರು. ಆದರೆ ಅವನ ಗುರುತು ಮತ್ತೆ ಯಾರಿಗೂ ಸಿಕ್ಕಿಲ್ಲ. ಆ ದಿನದಿಂದ ಆ ಕಾಡಿನ ಅಳುವ ಶಬ್ದ ಇನ್ನಷ್ಟು ಜೋರಾಯಿತು, ಏಕೆಂದರೆ ಅದು ಈಗ ಅರವಿಂದನ ಆತ್ಮದ ಕಿರುಚಾಟವಾಗಿತ್ತು.